ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಉದಾರಧಿಯೇ ನಮಃ. ಓಂ ಪುರುಷಾಕಶಾಖಾ ಗವಾಮಿವ ಶ್ರುತಯಃ ಸಂಚರಿಣೀಃ ವತ್ಸಾನಾಂ ನ ತಂತಯಸ್ತಯೇಂದ್ರ ದಾಮನ್ವಂತೋ ಅದಾಮಾನಸ್ಸುದಾಮನ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ವಿಷ್ಣು ಸಹಸ್ರನಾಮ ಸ್ತೋತ್ರದ 223ನೇಯ ಈ ಏನು ಉದಾರಧಿ ಎನ್ನುವ ಶಬ್ದ ಇದೆ ಮತ್ತು ಅದಕ್ಕೆ ಸಂಬಂಧಿಸಿದ ಬೃಹತಿ ಮಂತ್ರ ಏನಿದೆ ಇದೆಲ್ಲವನ್ನು ನಾವೀಗ ನೋಡ್ತಾ ಇದ್ದೀವಿ. ಈ ಬೃಹತಿ ಮಂತ್ರಕ್ಕೆ ಮೂಲಭೂತವಾದ ಋಗ್ವೇದದ ಅರ್ಥ ಏನು ಸಾಯಣಾಚಾರ್ಯರ ದೃಷ್ಟಿಯಲ್ಲಿ ಮತ್ತು ಭಗವಂತಾಚಾರ್ಯರ ದೃಷ್ಟಿಯಲ್ಲಿ ಅದೆಲ್ಲವನ್ನು ಕೂಡ ನಾವು ನೋಡಿ ಮುಗಿಸಿದ್ದೀವಿ. ಮತ್ತೆ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನು ಕೂಡ ನೋಡಿ ಮುಗಿಸಿದ್ದೀವಿ. ಈ ಮಂತ್ರದಲ್ಲಿ ವತ್ಸಾನಾಂನ ತಂತಯ ಅಂತ ಬಂದಿದೆ. ಕರುಗಳನ್ನ ಕಟ್ಟುವ ಹಗ್ಗಗಳು ಅಂತ ಬಂದಿದೆ. ಅದಕ್ಕೆ ಐತರೇಯ ಉಪನಿಷತ್ತಿನಲ್ಲಿ ಏನು ಆಧಾರ ಇದೆ ಅನ್ನೋದನ್ನ ರಘುನಾಥ ಸ್ವಾಮಿಗಳು ತೋರಿಸಿದ್ದಾರೆ. ಅದನ್ನು ಕೂಡ ನಾವು ನೋಡಿದ್ದೀವಿ. ಐತರೇಯ ಉಪನಿಷತ್ತಿನಲ್ಲಿ ತಸ್ಯ ವಾಕ್ ತಂತಿ ನಾಮಾನಿ ದಾಮಾನಿ ಅಂತ ಹೀಗೆ ಬಂದಿದೆ. ಜಗತ್ತೆಲ್ಲವನ್ನು ನಾರಾಯಣನ ಆಜ್ಞೆಗೆ ಅಥವಾ ಆಜ್ಞೆ ಎಂಬ ಗೂಟಕ್ಕೆ ಜಗತ್ತೆಲ್ಲವೂ ಬದ್ಧವಾಗಿದೆ. ಈ ಜಗತ್ತನ್ನು ನಾರಾಯಣನ ಆಜ್ಞೆಗೆ ಕಟ್ಟುವ ಹಗ್ಗವೇ ಈ ವೇದವಾಣಿ. ಮತ್ತೆ ಬೃಹದಾರಣ್ಯಕದ ಉಪನಿಷತ್ತಿನಲ್ಲೂ ಕೂಡ ಅಯಂವಾಪ ಶಿಶುರು ಯೋಜಂ ಮಧ್ಯಮ ಪ್ರಾಣ ಅಂತ ಹೀಗೆ ಬಂದಿದೆ. ನಮ್ಮ ಈ ಸ್ಥೂಲ ಶರೀರವೆಂಬ ಪ್ರದೇಶದಲ್ಲಿ ನಮ್ಮ ಸೂಕ್ಷ್ಮ ಶರೀರವೆಂಬ ಕೊಟ್ಟಿಗೆ ಇದೆ. ಅದೇ ಆ ಲಿಂಗ ಶರೀರ. ಅಲ್ಲಿ ಈ ಪ್ರಾಣ ಶಬ್ದವಾಚ್ಯನಾದ ಭಗವಂತನೇ ಅದರ ಗೂಟ. ಅನ್ನ ಅಂದ್ರೆ ಬೃಹತಿ ಶಾಸ್ತ್ರದ ಅಥವಾ ಸಮಸ್ತ ವೇದ ಶಾಸ್ತ್ರದ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯೇ ಅದರ ಹಗ್ಗ. ಆ ಹಗ್ಗಕ್ಕೆ ಈ ಮುಖ್ಯ ಪ್ರಾಣ ಬದ್ಧನಾಗಿದ್ದಾನೆ ಅಂತನ್ನೋದನ್ನು ಕೂಡ ನೋಡಿದ್ವಿ. ಅದಕ್ಕಾಗಿಯೇ ಆ ಮಂತ್ರದಲ್ಲಿ ವತ್ಸ ಅಂತ ಏನು ಬಂದಿದೆಯಲ್ಲ, ವತ್ಸಾನಾಂನ ತಂತಯ ಅಂತ. ವತ್ಸ ಅಂದ್ರೆ ಯಾವುದೋ ಕೇವಲ ಒಂದು ಸಾಮಾನ್ಯ ಕರು ಅಂತ ಅರ್ಥ ಅಲ್ಲ. ವತ್ಸರು ಅಂದ್ರೆ ಆ ಮುಖ್ಯ ಪ್ರಾಣ ಮತ್ತಿತರ ದೇವತೆಗಳು, ಮುಖ್ಯ ಪ್ರಾಣ ಮತ್ತಿತರ ರುಜುಗಣಸ್ಥ ದೇವತೆಗಳು ಅಂತ ತಿಳ್ಕೊಳ್ಬೇಕು. ಈಗಿನ ಮುಖ್ಯ ಪ್ರಾಣ ಮುಂದೆ ಬ್ರಹ್ಮನಾದಾಗ ಅವನ ಪದವಿಗೆ, ಆ ಮುಖ್ಯ ಪ್ರಾಣ ಪದವಿಗೆ ಮತ್ತೊಬ್ಬ ರುಜುಗಣಸ್ಥ ಬರ್ತಾನೆ. ಅದನ್ನ ಬಹುವಚನದಿಂದ ಹೇಳಿದ್ದಾರೆ ಅಂತ ಅರ್ಥೈಸ್ಕೊಳ್ಬಹುದು. ಹೀಗೆ ವತ್ಸಾನಾಂನ ತಂತಯ, ಆ ಕರುಗಳನ್ನ ಕಟ್ಟಿ ಹಾಕುವ ಹಗ್ಗದಂತೆ. ಅದು ನಾವು ಅನ್ವಯಾರ್ಥನೂ ಕೂಡ ನೋಡಿದ್ದೇವೆ. ಆ ಕರುಗಳನ್ನ ಹಗ್ಗಗಳು ಹೇಗೆ ಕಟ್ಟಿ ಹಾಕ್ತಾವೋ ಹಾಗೆ ಭಗವಂತನೇ ನಿನ್ನ ಶಕ್ತಿಗಳು ಈ ಜಗತ್ತೆಲ್ಲವನ್ನು ಕಟ್ಟಿ ಹಾಕಿವೆ ಅಂತ ಅದರ ತಾತ್ಪರ್ಯ. ಮುಖ್ಯ ಪ್ರಾಣನಂಥ ಮಹಾಬಲಿಷ್ಠನಾದ ದೇವತೆಯನ್ನೇ ನಿನ್ನ ಶಕ್ತಿಗಳು ಕಟ್ಟಿ ಹಾಕಿವೆ, ನಿನ್ನ ಆಜ್ಞೆ ಅನಿಸಿದ ಶ್ರುತಿ ಸ್ಮೃತಿಗಳು ಕಟ್ಟಿ ಹಾಕಿವೆ ಅಂದ ಮೇಲೆ ಈ ಜಗತ್ತೆಲ್ಲವೂ ಕೂಡ ನಿನ್ನ ಆಜ್ಞೆಗೆ ಬದ್ಧವಾಗಿದೆ ಅನ್ನುವುದನ್ನ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ಬೃಹದಾರಣ್ಯಕ ಉಪನಿಷತ್ತು ಮತ್ತೆ ಐತರೇಯ ಭಾಷ್ಯ ಇದೆಲ್ಲವನ್ನೂ ಕೂಡ ನಾವೀಗ ನೋಡಿ ಮುಗಿಸಿದ್ದೇವೆ. ಅಲ್ಲಿ
ಪುರುಷಾಕ ಶಾಖ ಇತ್ಯಾದಿ ಶಬ್ದಗಳು ಬಂದಿವೆ. ಪುರುಷಾಕ ಅಂತ ಅನ್ನೋದಕ್ಕೆ ಏನರ್ಥ ಅನ್ನೋದನ್ನೆಲ್ಲ ನಾವು ನೋಡಬೇಕು. ಮತ್ತೆ ಆ ಏನು ಬೃಹತಿ ಮಂತ್ರ ಮತ್ತು ಇಲ್ಲಿ ಬಂದಿರುವಂತಹ ನಾಮ ಅವೆರಡಕ್ಕೆ ಇರುವಂಥ ಸಂಬಂಧವನ್ನು ಕೂಡ ಒಂದು ದೃಷ್ಟಿಯಿಂದ ನಾವೀಗ ನೋಡಿದ್ದೇವೆ. ಇನ್ನೂ ಒಂದು ಸಂಬಂಧವನ್ನು ಕೂಡ ನಾವು ನೋಡಬೇಕಾಗಿದೆ. ಅದು ಮೊದಲನೇ ಸಂಬಂಧವನ್ನು ಮತ್ತೊಂದು ಬಾರಿ ನೆನಪಿಸ್ಕೊಳ್ಳೋಣ. ಉದಾರಧೀಹಿ ಅಂದರೆ ಅತ್ಯಂತ ಉದಾರವಾದ ಬುದ್ಧಿಯುಳ್ಳವನು, ದಾನ ಮಾಡುವ, ಭಕ್ತರಿಗೆ ಬೇಡಿದ್ದೆಲ್ಲವನ್ನು ಪೂರೈಸುವ ಬುದ್ಧಿಯುಳ್ಳವನು ಅಂತ ಅದರ ತಾತ್ಪರ್ಯ. ಇದು ಉದಾರಧೀಹಿ ಎಂಬ ವಿಷ್ಣು ಸಹಸ್ರನಾಮದ ನಾಮಕ್ಕೆ ನಮಗೆ ತಿಳಿದು ಬರುವ ಅರ್ಥ. ಆದರೆ ಈ ಬೃಹತಿ ಮಂತ್ರವು ಕೂಡ ಅದೇ ಅರ್ಥವನ್ನೇ ಹೇಳ್ತದೆ. ಅಲ್ಲಿ ಸುಧಾಮನ್ ಅಂತ ಶಬ್ದ ಇದೆ ಬೃಹತಿ ಮಂತ್ರದಲ್ಲಿ. ಸುಧಾಮನ್ ಅಂದ್ರೆ ದಾನಶೀಲ ಅಂತ ಅರ್ಥ. ಋಗ್ವೇದದಲ್ಲಿ ಒಂದು 2-3 ಕಡೆ ಆ ಸುಧಾಮನ್ ಅಂತ ಶಬ್ದ ಬಂದಿದೆ, ದಾಮ ಅಂತ ಶಬ್ದ ಬಂದಿದೆ. ಚೆನ್ನಾಗಿ ದಾನ ಮಾಡುವವನು ಅಂತ ಅದಕ್ಕೆಲ್ಲ ಅರ್ಥ. ದಾಮ ಅಂದ್ರೆ ದಾನ ಮಾಡುವವನು, ಸುಧಾಮ ಅಂದ್ರೆ ಚೆನ್ನಾಗಿ ದಾನ ಮಾಡುವವನು, ಹೀಗೆಲ್ಲ ಅದಕ್ಕೆ ಅರ್ಥಗಳಿವೆ. ಆದ್ರಿಂದ ಉದಾರಧಿ ಎಂಬ ಶಬ್ದ ಏನನ್ನ ವರ್ಣಿಸ್ತಾ ಇದೆ ಅದೇ ಅರ್ಥವನ್ನೇ ಬೃಹತಿ ಮಂತ್ರ ಸುಧಾಮನ್ ಎಂಬ ಶಬ್ದದಿಂದ ವ್ಯಾಖ್ಯಾನಿಸಿದೆ. ಹೀಗೆ ಒಂದು ಸಂಬಂಧ ನಾವು ನೋಡಿದ್ದೇವೆ. ಮತ್ತೊಂದು ಸಂಬಂಧವನ್ನ ನಾವೀಗ ನೋಡಬೇಕಾಗಿದೆ. ಪುರುಷಾಕ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ನೋಡೋಣ. ಪುರುಗಳು ಅಂದ್ರೆ ಶ್ರೇಷ್ಠರು ಅಂತ ಅರ್ಥ. ಶ್ರೇಷ್ಠರಾದ ದೇವ, ದಾನವ ಮೊದಲಾದವರನ್ನು ಕೂಡ ಶಾಖ ಅಂದ್ರೆ ಸಹಿಸುವವನು. ಶಕ ಮರ್ಷಣೆ ಅಂತ ಒಂದು ಧಾತು. ಸಹಿಸುವವನು, ಅವರ ಶಕ್ತಿಯನ್ನು ಮೀರಿ ಇದ್ದವನು, ಅವರ ಪರಾಕ್ರಮವನ್ನು ಸಹಿಸುವವನು ಅಂತ ಅದಕ್ಕರ್ಥ. ದಿವಾದಿಗಣದಲ್ಲಿ ಬಂದಂತ ಧಾತು ಅದು. ಶಕಲು ಶಕ್ತವು ಅಂತ ಮತ್ತೊಂದು ಧಾತು ಇದೆ, ಆ ಧಾತುವನ್ನು ಇಲ್ಲಿ ಇಟ್ಕೊಂಡಿಲ್ಲ. ಶಕ ಮರ್ಷಣೆ ಅನ್ನೋ ಧಾತುವನ್ನ ಇಲ್ಲಿ ಇಟ್ಕೊಂಡಿದೆ. ಯಾಕಂದ್ರೆ ಶಕಲು ಶಕ್ತವು ಅನ್ನೋ ಧಾತು ಅದು ಅಕರ್ಮಕ ಧಾತು, ಅದಕ್ಕಾಗಿ ಅದನ್ನು ಇಟ್ಕೊಂಡಿಲ್ಲ. ಹೊರತು ಸಕರ್ಮಕವಾದ ಧಾತು ನಮಗೆ ಬೇಕಾಗಿದೆ. ಪುರೂನ್ ಹೀಗೆ ಅತ್ಯಂತ ಸಮರ್ಥರಾದಂತಹ ಬ್ರಹ್ಮಾದಿ ದೇವತೆಗಳೇನಿದ್ದಾರೆ ಅವರನ್ನು ಕೂಡ ಶಕತಿ, ಹೀಗೆ ಸಕರ್ಮಕ ನಮಗಾಗಬೇಕು. ಪುರು ಅನ್ನೋದು ಕರ್ಮ ಅಲ್ಲೇ. ಅದಕ್ಕಾಗಿ ಇಲ್ಲಿ ಶಕಲು ಶಕ್ತವನ್ನು ಧಾತುವನ್ನು ಇಟ್ಕೊಳ್ಳದೆ ಶಕ ಮರ್ಷಣೆ ಅನ್ನುವಂಥ ಧಾತುವನ್ನ ಇಟ್ಕೊಂಡಿದ್ದೇನೆ. ಸಹನ ಈ ಧಾತುವಿನ ಬಗ್ಗೆ ಅಲ್ಲೇ ವಿವರಣೆ ಕೊಡ್ತಾರೆ. ಅದೇನು ವಿವರಣೆ ಅಂದ್ರೆ, ಈ ಧಾತು ಯಾವಾಗ ಸಕರ್ಮಕ ಮತ್ತೆ ಯಾವಾಗ ಅಕರ್ಮಕ ಅಂತ ಅನ್ನೋದನ್ನ ನೋಡ್ಬೇಕು. ಇದು ಅಭಿಭವ, ಸೋಲಿಸುವುದು, ಇನ್ನೊಬ್ಬರನ್ನ ಮಣಿಸುವುದು ಅನ್ನೋ ಅರ್ಥದಲ್ಲಿ ಸಕರ್ಮಕ. ಈ ಶಕಮರ್ಷಣೆ ಅನ್ನೋ ಧಾತುವು ಕೂಡ. ಮತ್ತೆ ಅದಕ್ಕೆ ಶಕ್ತಿ ಅಂತ ಅರ್ಥ ಇದ್ದಾಗ, ಯಾವುದೋ ಒಂದು ಕೆಲಸಕ್ಕೆ ಸಮರ್ಥನಾಗುವುದು ಅಂತಿಷ್ಟು ಅರ್ಥ ಇದ್ದಾಗ ಅದು ಆವಾಗ ಸಕರ್ಮಕ ಆಗ್ತದೆ, ಆವಾಗ ಅಕರ್ಮಕ ಆಗ್ತದೆ. ಯಾಕಂದ್ರೆ ಆ ಕೆಲಸ, ಒಂದು ನಿರ್ದಿಷ್ಟ ಕೆಲಸದಲ್ಲಿ ಸಮರ್ಥನಾಗುವುದು ಅಂತ ಹೇಳಿದಾಗ ಅಲ್ಲಿ ಯಾವುದೇ ಕರ್ಮದ ವಿವಕ್ಷೆ ಇರೋದೇ ಇಲ್ಲ. ಆದ್ರಿಂದ ಅದು ಅಕರ್ಮಕ ಧಾತು ಅಂತ ಕರೆಸ್ಕೋತದೆ. ಶಕಲು ಶಕ್ತವು ಅನ್ನೋ ಧಾತು ಏನಿದೆ ಆ ಧಾತು ಅಕರ್ಮಕ ಆಗಿರುವುದು ಈ ಕಾರಣದಿಂದಲೇ. ಎಲ್ಲ ನಾವೀಗ ಹೆಚ್ಚು ಬಳಕೆ ಮಾಡುವುದು ಅದೇ ಶಕ್ನೋತಿ ಅನ್ನೋ ಧಾತು. ಈ ದಿವಾದಿಗಣದ ಶಕ್ಯತಿ ಅನ್ನೋ ಏನು ಧಾತು ಇದೆಯಲ್ಲ, ಇದು ಶಕ್ತಿ ಅನ್ನೋ ಅರ್ಥವನ್ನು ಹೇಳ್ತದೆ, ಹಾಗೆ ಸಹನ ಅನ್ನೋ ಅರ್ಥವನ್ನು ಹೇಳ್ತದೆ. ಆದ್ರಿಂದಾಗಿ ನಮಗೆ ಈ ಧಾತು ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ಉಪಯುಕ್ತ ಆಗ್ತದೆ. ಹಾಗಾಗಿ ಪುರೂನಪಿ ಶಕ್ಯತಿ ಜಯತಿ ಇತಿ ಪುರುಷಾಕಃ. ಶಕ್ಯತಿ ಅಂದ್ರೆ ಅಲ್ಲಿ ನಾನು ಈಗಾಗಲೇ ಹೇಳಿದೆ, ಸಹತೆ, ಸಹಿಸ್ತಾನೆ ಅಥವಾ ಅವರನ್ನು ಸೋಲಿಸ್ತಾನೆ. ದೊಡ್ಡವರನ್ನು ಕೂಡ, ದೊಡ್ಡ ಶಕ್ತಿಗಳಾದ ಬ್ರಹ್ಮಾದಿ ದೇವತೆಗಳನ್ನು ಕೂಡ ಅವನು ಸೋಲಿಸ್ತಾನೆ. ಆ ಕಾರಣಕ್ಕಾಗಿ ಅವನನ್ನ ಈ ಪುರುಷಾಕ ಅಂತ ಹೀಗೆ ವರ್ಣಿಸ್ತಾರೆ ಅಂತ ಅದರ ತಾತ್ಪರ್ಯ. ಮತ್ತೆ ಪುರೂನ್ ಭಕ್ತಾನ್ ಶಕ್ಯತಿ ಇನ್ನೊಂದರ್ಥ.
ಮಹಾಬಲಿಷ್ಠರಾದ ಬ್ರಹ್ಮಾದಿ ದೇವತೆಗಳನ್ನು ಸೋಲಿಸ್ತಾನೆ, ಅವರನ್ನು ಮೀರಿ ನಿಂತಿದ್ದಾನೆ ಅಂತ ಒಂದರ್ಥ. ಇನ್ನೊಂದು, ಶ್ರೇಷ್ಠರಾದ ತನ್ನ ಭಕ್ತರೇನಿದ್ದಾರೆ ಆ ಭಕ್ತರನ್ನು ಸಹಿಸ್ತಾನೆ. ತತ್ಕೃತ ಅಪರಾಧ ಸಹನ ದ್ವಾರ ಅಂತ ನಂದೊಂದು ವ್ಯಾಖ್ಯಾನ. ಅವ್ರು ಮಾಡಿರುವ ಎಲ್ಲ ಅಪರಾಧಗಳನ್ನು ಇವನು ಸಹಿಸಿ ಅವರನ್ನು ಸಹಿಸಿದ್ದಾನೆ ಅಂತ ಇನ್ನೊಂದು ಅರ್ಥವನ್ನು ಕೂಡ ಅದಕ್ಕೆ ಹೇಳ್ಬೋದು. ಇದು ಆ ಪುರುಷಾಕ ಅಂತ ಏನು ವಿಷ್ಣು ಸಹಸ್ರನ ಈ ಬೃಹತಿ ಮಂತ್ರದಲ್ಲಿ ಶಬ್ದ ಇದೆ, ಆ ಶಬ್ದದ ಅರ್ಥ ಇದೆ. ಇದೇ ಅರ್ಥವನ್ನೇ ಬೃಹತಿ ವ್ಯಾಖ್ಯಾನ ಮಾಡಿದೆ. ಇದೇ ಅರ್ಥವನ್ನೇ ಉದಾರಧೀಹಿ ಎಂಬ ನಾಮ ಸಂಗ್ರಹಿಸಿದೆ. ಉದಾರಧೀಹಿ ಅಂತ ಅನ್ನೋದು ನಮ್ಗೆ ಗೊತ್ತಿರುವಂತೆ ವಿಷ್ಣು ಸಹಸ್ರನಾಮದಲ್ಲಿ ಬಂದದ್ದು. ಅದು ಅಲ್ಲೂ ಕೂಡ ಉದಾರ ಅಂತ ಶಬ್ದ ಬಂದಿದೆ. ಮತ್ತೆ ಬೃಹತಿ ಮಂತ್ರದಲ್ಲಿ ಪುರುಷಾಕ ಅಂತ ಶಬ್ದ ಬಂದಿದೆ. ಹೀಗೆ ಇವೆರಡೂ ಬಂದಿರುವುದನ್ನು ಗಮನಿಸಿದರೆ ಉದಾರ ಮತ್ತು ಪುರುಷಾಕ ಅನ್ನೋದೆರಡು ಕೂಡ ಸಮಾನವಾಗಿದೆ ಆ ಅರ್ಥದಲ್ಲಿ, ಆ ಒಂದು ದೃಷ್ಟಿಕೋನದಿಂದ. ಅದಕ್ಕೆ ಮತ್ತೊಂದು ಅರ್ಥ ಮಾಡಿದ್ದೇನೆ, ಉದಾರ ಧೀ ಅಂತ ಅನ್ನೋದಕ್ಕೆ. ಅದೇನು ಅಂದ್ರೆ ಉದಾರವಾದ ಧೀ, ಬುದ್ಧಿ ಉಳ್ಳವನು ಅಂತ ಹಿಂದೆ ಅರ್ಥ ನೋಡಿದ್ವಲ್ಲ, ಇದು ಪ್ರಸಿದ್ಧವಾದ ಅರ್ಥ. ಉದಾರಾನ್ ಭಕ್ತಾನ್, ತನ್ನ ಅತ್ಯಂತ ಉದಾರ ಸ್ವಭಾವವುಳ್ಳ ಭಕ್ತರನ್ನ ಇವನು ಧೀಯತೆ ಅಂದ್ರೆ ಧರತೆ ಅಂತ ಅರ್ಥ. ಧೀಂಗ್ ಧಾರಣೆ ಅಂತ ಮತ್ತೊಂದು ಧಾತು ಇದೆ. ಧೀಂಗ್ ಧಾರಣೆ ಅಥವಾ ಆಧಾರೆ ಅಂತ ಕೂಡ ಅದನ್ನ ಹೇಳ್ತಾರೆ. ಆ ಧಾತುವನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಅದರ ಸಂಖ್ಯೆಯನ್ನು ಕೂಡ ತೋರಿಸಿದ್ದೇನೆ. ಯಾರಾದರೂ ವ್ಯಾಕರಣ ಗಮನಿಸುವವರು ಅದನ್ನು ಗಮನಿಸಿದರೆ ಅವರಿಗೆ ಅದು ಗ್ರಾಹ್ಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಕೂಡ ಅಂತೂ ನಾನು ಹೇಳಿದ ಅರ್ಥಗಳನ್ನೆಲ್ಲ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಬೇರೆ ಬೇರೆ ಕಡೆ ಬಂದಿರುವ ಧಾತುಗಳನ್ನೆಲ್ಲ ತಗೊಂಡಿದ್ದೀನಿ. ಹೀಗೆ ಉದಾರ ಧೀ ಅಂದ್ರೆ ಉದಾರರಾದ ಭಕ್ತರನ್ನು ಧರಿಸ್ತಾನೆ, ಅವರ ಅಪರಾಧಗಳನ್ನು ಸಹಿಸಿ ಅಂತ ಅರ್ಥ. ಇದು ವಿಷ್ಣು ಸಹಸ್ರನಾಮದ ಶಬ್ದ. ಇದನ್ನ ಪುರುಷಾಕ ಅನ್ನೋದು ವ್ಯಾಖ್ಯಾನ ಮಾಡಿದೆ. ಬೃಹತಿ ಮಂತ್ರ ಪುರುಷಾಕ ಎಂಬ ಶಬ್ದವನ್ನು ಉಪಯೋಗ ಮಾಡಿಕೊಳ್ಳುವ ಮೂಲಕ ಉದಾರಧಿ ಅನ್ನುವುದನ್ನೇ ವ್ಯಾಖ್ಯಾನ ಮಾಡಿದೆ. ಇದು ಎರಡನೇ ಸಂಬಂಧ. ವಿಷ್ಣು ಸಹಸ್ರನಾಮದ ಉದಾರಧಿ ಎಂಬ ಶಬ್ದಕ್ಕೂ ಮತ್ತು ಬೃಹತಿ ಮಂತ್ರದ ಪುರುಷಾಕ ಎಂಬ ಶಬ್ದಕ್ಕೂ ಇರುವ ಎರಡನೇ ಸಂಬಂಧ ಇದು. ಹೀಗೆ ಎರಡು ರೀತಿಯಾಗಿ ಈ ನಾಮಕ್ಕೂ, ವಿಷ್ಣು ಸಹಸ್ರನಾಮಕ್ಕೂ ಮತ್ತು ಬೃಹತಿ ಮಂತ್ರಕ್ಕೂ ಸಂಬಂಧವನ್ನು ನಾವು ಚಿಂತಿಸಬೇಕು ಅಂತ ನನ್ನ ತಾತ್ಪರ್ಯ. ಹಾಗಾದ್ರೆ ಒಟ್ಟಾರೆ ಭಾವಾರ್ಥ ಏನಾಯ್ತಂದ್ರೆ, ಪುರುಷಾಕ ಅಂತ ಭಗವಂತನಿಗೆ ವಿಶೇಷಣ. ಅದಕ್ಕೆ ಮಹಾಶಕ್ತಿ, ಮಹಾಕರ್ಮ ಅಂತ ಅರ್ಥ. ಮತ್ತೆ ಭಕ್ತರನ್ನು ಸಹಿಸಿಕೊಳ್ಳುವವನು ಅಂತ ಅರ್ಥ, ನಾನು ಮಾಡಿದ ಅರ್ಥ. ಅಂಥ ಭಗವಂತನೇ ವೇದಾದಿಶಾಸ್ತ್ರಗಳ ಒಂದೊಂದು ಶಾಖೆಯು ಒಬ್ಬೊಬ್ಬ ಸಾಧಕನಿಗೆ ಶ್ರವಣ ಮನನ ರೂಪವಾದ ಸಂಚಾರಕ್ಕೆ ಯೋಗ್ಯ ಅನಿಸಿದೆ. ಇದನ್ನು ನಾವು ಜಗತ್ತಿನಲ್ಲಿ ನೋಡಿದ್ದೇವೆ. ಋಕ್ಷಾಖೆ ಒಬ್ಬ ಸಾಧಕನಿಗೆ, ಯಜುಶಾಖೆ ಮತ್ತೊಬ್ಬನಿಗೆ. ಹೀಗೆ ಪ್ರತಿಯೊಬ್ಬರು ಕೂಡ ಸಾಧಕರು ಒಂದೊಂದು ಶಾಖೆಯನ್ನ ತಮ್ಮ ಅನುಸಂಧಾನಕ್ಕೆ ಬಳಕೆ ಮಾಡ್ಕೋತಾರೆ. ಹಾಗೆ ಭಗವಂತನೇ ನಿನ್ನ ಮಹಿಮೆಗಳನ್ನು ಕೂಡ ಒಬ್ಬೊಬ್ಬ ಜ್ಞಾನಿಯು ಒಂದೊಂದು ರೀತಿಯಲ್ಲಿ ಬಣ್ಣಿಸ್ತಾನೆ. ಅದಕ್ಕೆ ಭಾಗವತದಲ್ಲಿ ಬಂದಂಥ ಒಂದು ಮಾತನ್ನು ಕೂಡ ನಾನು ನೆನಪು ಮಾಡ್ಕೊಂಡಿದ್ದೇನೆ. ಇದು ಈವರೆಗೆ ಈ ಭಾವಾರ್ಥ ಏನು ಬಂದಿತ್ತು ಅದಕ್ಕಿಂತ ಸ್ವಲ್ಪ ಭಿನ್ನವಾದ ಭಾವಾರ್ಥವನ್ನು ಇಟ್ಕೊಂಡಿದ್ದೇನೆ. ಉಳಿದ ವ್ಯಾಖ್ಯಾನಕಾರ ಹೇಳಿದ್ದಕ್ಕಿಂತ ಭಿನ್ನವಾದ ಎರಡು ರೀತಿಯಾದ ಸಂಬಂಧಗಳು, ವಿಷ್ಣು ಸಹಸ್ರನಾಮಕ್ಕೂ ಮತ್ತು ಬೃಹತಿಗೂ ಎರಡು ರೀತಿಯಾದ ಸಂಬಂಧಗಳನ್ನ ಇಟ್ಕೊಂಡಿದ್ದೀನಿ. ಮತ್ತು ಭಾವಾರ್ಥವನ್ನು ಕೂಡ ಸ್ವಲ್ಪ ಬೇರೆ ರೀತಿಯಾಗಿ ಇಟ್ಕೊಂಡಿದ್ದೇನೆ. ಕರುವಿನ ಈ ದನಕರಗಳ ಸಂಚಾರ ಮಾರ್ಗ ಅನ್ನೋದು ಬಹಳ ಭಿನ್ನವಾಗಿರ್ತದೆ ಅಂತೇನು ಬಂತಲ್ಲ, ಆ ಥರ ಅರ್ಥ ಇಟ್ಕೊಳ್ಳೋದು. ಗೋ ಅಂದ್ರೆ ಕೇವಲ ದನಕರು ಅಂತ ಅರ್ಥ ಇಟ್ಕೊಳ್ಳದೇನೆ, ಇಲ್ಲಿ ಗೋ ಅಂದ್ರೆ ವೇದ ಅಂತ ಅರ್ಥ ಇಟ್ಕೊಂಡು ಅದರ ಮಾರ್ಗಗಳು ಅಂದ್ರೆ ಶಾಖೆಗಳು ಅನ್ನೋ ಅರ್ಥವನ್ನು ಇಟ್ಕೊಂಡಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಶಾಖೆಯನ್ನು ಓದ್ತಾರೆ. ಹಾಗೆ ನಿನ್ನ ಮಹಿಮೆಯನ್ನು ಕೂಡ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವರ್ಣಿಸ್ತಾರೆ. ನಶ್ಯೇಕಸ್ಮಾತ್ ಗುರೋ ಜ್ಞಾನಂ ಸುಸ್ಥಿರಂ ಸ್ಯಾತ್ ಸುಪುಷ್ಕಲಂ ಬ್ರಹ್ಮೈತದ ಅದ್ವಿತೀಯಂ ಹಿ ಗೀಯತೆ ಪರಮರ್ಷಿಭಿ ಅಂತ ಒಂದು ಮಾತು
ಈ ಭಾಗವತದಲ್ಲಿ ಕೇಳಿ ಬರ್ತದೆ. ಅದೇನಂದ್ರೆ, ಒಬ್ಬನೇ ಗುರುವಿನಿಂದ ಸ್ಥಿರವಾದ ಬಹುಮುಖವಾದ ಜ್ಞಾನ ಬರೋದಿಲ್ಲಂತೆ. ಯಾಕಂದ್ರೆ ಆ ಎಲ್ಲಾ ಗುರುಗಳು ಕೂಡ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಈ ಬ್ರಹ್ಮನನ್ನ ವರ್ಣಿಸ್ತಾರೆ. ಬ್ರಹ್ಮನ ಈ ಒಂದು ಮುಖ ಏನಿದೆ, ಅನಂತವಾದ ವ್ಯಕ್ತಿತ್ವ ಏನಿದೆ, ಆ ವ್ಯಕ್ತಿತ್ವದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಆ ಮುಖವನ್ನು ಗ್ರಹಿಸಿ ಅದನ್ನ ವರ್ಣಿಸ್ತಾರೆ. ಆದ್ರಿಂದ ಒಬ್ಬನೇ ಗುರುವಿನಿಂದ ಸ್ಥಿರವಾದ ಜ್ಞಾನ ಬರೋದಿಲ್ಲ ಅಂತಿದೆ. ಹಾಗಾಗಿ ಭಾಗವತದಲ್ಲಿ ಬಂದಂತೆ ಋಷಿಗಳು, ಜ್ಞಾನಿಗಳು ಅನೇಕ ರೀತಿಯಾಗಿ ಈ ಬ್ರಹ್ಮನನ್ನು ವರ್ಣನೆ ಮಾಡ್ತಾರೆ ಅಂತ ಏನು ಬಂದಿದೆಯಲ್ಲ, ಅದನ್ನೆಲ್ಲಿ ಇಟ್ಕೊಂಡಿದ್ದೇನೆ. ನಿನ್ನ ಮಹಿಮೆಗಳ ಪೈಕಿ ಒಬ್ಬೊಬ್ಬ ಜ್ಞಾನಿ ಒಂದೊಂದು ಮಹಿಮೆಯನ್ನ ವರ್ಣಿಸ್ತಾನೆ. ಅದ್ಯಾವುದೋ ಪರಸ್ಪರ ವಿರುದ್ಧವಾದ ವರ್ಣನೆಯೂ ಏನಲ್ಲ. ಹೇಳುವುದು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಬೇರೆ ಬೇರೆ ಮುಖಗಳನ್ನ ಹೇಳ್ತಾರಷ್ಟೇ ಅಂತ ಅದರ ತಾತ್ಪರ್ಯ. ಇನ್ನೊಂದು ರೀತಿಯಾಗಿ ಅದಕ್ಕೆ ಭಾವಾರ್ಥ ಹೇಳುವ ಪ್ರಯತ್ನ ಮಾಡಿದ್ದೀನಿ. ವೇದಾದಿ ಶಾಸ್ತ್ರಗಳು ಬಹುಮುಖವಾಗಿರುವಂತೆ, ಅರ್ಥಾತ್ ಮತ್ತು ಇನ್ನೊಂದರ್ಥ ಶ್ರವಣಾದಿ ರೂಪ ಬಹುಮುಖ ಸಂಚಾರಕ್ಕೆ ಯೋಗ್ಯ ಆಗಿರುವಂತೆ. ಸಂಚಾರ ಅಂದ್ರೆ ನಾನು ಅವಾಗ ಹೇಳಿದೆ, ಸಂಚಾರ ಅಂದ್ರೆ ಕೇವಲ ಒಂದು ಮಾರ್ಗದಲ್ಲಿ ಸಂಚಾರ ಮಾಡುವುದು ಅಂತ ಇಷ್ಟೇ ಅರ್ಥ ಅಲ್ಲ. ಸಂಚಾರ ಅಂದ್ರೆ ಅಧ್ಯಯನ ಮಾಡುವುದೇ ಸಂಚಾರ. ಶ್ರವಣ ಮನನಗಳ ಮೂಲಕ ಅದನ್ನ ಉಪಯೋಗ ಮಾಡಿಕೊಳ್ಳುವುದೇ ಸಂಚಾರ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ವೇದಾದಿ ಶಾಸ್ತ್ರಗಳು ಶ್ರವಣಾದಿ ರೂಪ ಬಹುಮುಖ ಸಂಚಾರಕ್ಕೆ ಯೋಗ್ಯ ಆಗಿರುವಂತೆ ನಿನ್ನ ಮಹಿಮೆಗಳು ಕೂಡ ಶ್ರವಣಾದಿ ಬಹುಮುಖ ಸಂಚಾರಕ್ಕೆ ಯೋಗ್ಯ ಅನಿಸಿವೆ. ನಿನ್ನ ಮಹಿಮೆಗಳ ಕುರಿತು ನಾವು ಕೇಳಬೇಕು, ಮನನ ಮಾಡಬೇಕು, ಮತ್ತೆ ಅದನ್ನ ಧ್ಯಾನಿಸಬೇಕು ಕೂಡ. ಪರಮೇಶ್ವರನೇ, ನೀನು ಭಕ್ತರು ಬೇಡಿದ್ದೆಲ್ಲವನ್ನು ನೀಡುವವನೂ ಹೌದು. ಯಾರ ಅಂಕೆಗೂ ಸಿಗದ ನಿನ್ನ ಶಕ್ತಿಗಳು ಕರುಗಳನ್ನು ಕಟ್ಟುವ ಹಗ್ಗಗಳಂತೆ ಚರಾಚರ ಚೇತನಾಚೇತನಾತ್ಮಕ ಜಗತ್ತೆಲ್ಲವನ್ನ ಬಂಧಿಸಿವೆ. ಕರುಗಳನ್ನು ಕಟ್ಟುವ ಹಗ್ಗಗಳು ಕರುಗಳನ್ನು ಹೇಗೆ ಕಟ್ಟಿ ಹಿಡಿತವೆ, ಹಾಗೆ ಭಗವಂತನೇ ನಿನ್ನ ಶಕ್ತಿಗಳು, ನಿನ್ನ ಮಹಿಮೆಗಳು ಚೇತನಾಚೇತನ ಜಗತ್ತೆಲ್ಲವನ್ನು ಕೂಡ ಬಂಧಿಸಿವೆ ಅಂತ ತಾತ್ಪರ್ಯ. ಶ್ರೋತೃಗಳು ಯಾರಾದರೂ ಆ ಬೃಹದಾರಣ್ಯಕ ಉಪನಿಷತ್ತಿನ ಮತ್ತೆ ಐತರೇಯ ಉಪನಿಷತ್ತಿನ ವಾಕ್ಯಗಳನ್ನು ಗಮನಿಸಬೇಕು ಅಂತ ಅಪೇಕ್ಷೆ ಪಟ್ಟರೆ, ಭಾವಾರ್ಥದ ಕೊನೆಗೆ ಆ ಐತರೇಯ ಉಪನಿಷತ್ತಿನ ಒಂದು ತುಣುಕು ಮತ್ತೆ ಅದರ ಅರ್ಥವನ್ನು ನಾನು ಹಿಂದೆನೇ ಹೇಳಿದ್ದೇನೆ, ಅದನ್ನು ಕೂಡ ಅಲ್ಲಿ ಬರೆದಿದ್ದೇನೆ. ಹಾಗೆ ಬೃಹದಾರಣ್ಯಕ ಉಪನಿಷತ್ತಿನ ಸಂಖ್ಯೆ ಯಾವುದು, ಅಧ್ಯಾಯ ಯಾವುದು, ಅದು ಎಲ್ಲಿ ಬಂದಿದೆ ಅಂತ ಅನ್ನೋದನ್ನು ಕೂಡ ಬರೆದಿದ್ದೇನೆ. ಸಾಮಾನ್ಯವಾಗಿ ಒಂದು ನಾಮದ ಮತ್ತು ಬೃಹತಿ ಮಂತ್ರದ ಶ್ರವಣ ಎಲ್ಲ ಮುಕ್ತಾಯ ಆದ ಬಳಿಕ ವಿಷ್ಣು ಸಹಸ್ರನಾಮ ಅಂತೇನು ನಮ್ಮ ಗುರುಗಳು ಸಗರಿ ರಾಘವೇಂದ್ರಾಚಾರ್ಯರು ದೊಡ್ಡ ಸಂಗ್ರಹ ಮಾಡಿದ್ದಾರೆ. ಆ ಒಂದು ಪ್ರತಿಯೊಂದು ನಾಮಕ್ಕೂ ಸಂಬಂಧಿಸಿದಂತೆ ಬೇರೆ ಬೇರೆ ಉಲ್ಲೇಖಗಳು ಸರ್ವಮೂಲದಲ್ಲಿ, ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಭಾರತ ಭಾಗವತಗಳಲ್ಲಿ ಬಂದಿರುವಂತಹ ಉಲ್ಲೇಖಗಳನ್ನೆಲ್ಲ ಅವರು ತೋರಿಸಿರ್ತಾರೆ. ಮತ್ತೆ ಆಯಾ ನಾಮದ ಅರ್ಥಗಳನ್ನು ಕೂಡ ಅವರು ವಿಶದವಾಗಿ ಕೊಟ್ಟಿರ್ತಾರೆ. ಅದನ್ನು ಈ ಹಿಂದೆ ಹೇಳ್ತಾ ಬಂದಿದ್ದೇನೆ. ಆದ್ರೆ ನಾವೀಗೇನು ಉದಾರಧಿ ಅನ್ನೋ ಶಬ್ದ ನೋಡ್ತಾ ಇದ್ದೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳಿದ್ದನ್ನೇನು ನಾವು ಹೇಳಬೇಕಾಗಿಲ್ಲ. ಯಾಕಂದ್ರೆ ಅವರ ದೃಷ್ಟಿಕೋನದಂತೆ ವಾಚಸ್ಪತಿ ಉದಾರಧಿ ಎನ್ನುವುದು ಒಂದೇ ಶಬ್ದ. ಅದಕ್ಕೇನು ಅರ್ಥ ಅಂತ ಅನ್ನೋದನ್ನ ಹಿಂದೆ ವಾಚಸ್ಪತಿ ಅನ್ನೋದನ್ನ ನಾವು ನೋಡುವಾಗ ಉದಾರಧಿ ಅಂತ ಅನ್ನೋದನ್ನು ಕೂಡ ನೋಡಿ ಮುಗಿಸೇ ಇದ್ದೀವಿ. ಆದ್ರಿಂದ ಇಲ್ಲಿ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಉಲ್ಲೇಖಗಳನ್ನ ನಾವು ನೋಡುವ ಅಗತ್ಯ ಇಲ್ಲ. ಮುಂದೆ ಬೇರೆ ವ್ಯಾಖ್ಯಾನಕಾರರು, ಜ್ಞಾನಿಗಳು ಹೇಳುವ ಉಲ್ಲೇಖಗಳನ್ನು ನೋಡೋಣ. ಲಕ್ಷಾಲಂಕಾರ ಉದಾರಧಿ ಅನ್ನೋದಕ್ಕೆ ಏನು ಉಲ್ಲೇಖಗಳನ್ನು ಕೊಟ್ಟಿಲ್ಲ, ವಾಚಸ್ಪತಿ ಅನ್ನೋದಕ್ಕೂ ಕೂಡ ಕೊಟ್ಟಿರಲಿಲ್ಲ, ಅದನ್ನು ನೋಡಿದ್ದೇವೆ. ಮುಂದೆ ಶಾಂಕರ ಭಾಷ್ಯದಲ್ಲಿ ನಾವೀಗಾಗಲೇ ನೋಡಿರುವಂತೆ ವಾಚಸ್ಪತಿ ಉದಾರಧಿ ಎನ್ನುವುದು ಒಂದೇ ಶಬ್ದ. ವಾಚಸ್ಪತಿ ಅಂದ್ರೆ ವಿದ್ಯಾಪತಿ. ಈ ಆಗಮಗಳಿಂದ, ಶಾಸ್ತ್ರಗಳಿಂದ ತಿಳಿಯಲ್ಪಡುವ ಎಲ್ಲಾ ವಿಷಯಗಳಲ್ಲಿಯೂ ಕೂಡ ಅವನ ಬುದ್ಧಿಗೆ ಸಂಚಾರ ಇದೆ ಅಂತ ಅರ್ಥ ಅಂತ ಅನ್ನೋದನ್ನ ನೋಡಿದ್ದೇವೆ. ಉದಾರಧಿ ಅಂದ್ರೆ ಉದಾರವಾದ ಬುದ್ಧಿ ಉಳ್ಳವನು ಅಂತ ಅರ್ಥ. ವಾಚಸ್ಪತಿ ಅಂದ್ರೆ ಶಬ್ದಶಾಸ್ತ್ರಗಳಿಂದ ತಿಳಿಯಲ್ಪಡುವಂಥವನು. ಉದಾರಧಿ ಅಂದ್ರೆ ಉದಾರವಾದ ಬುದ್ಧಿ ಉಳ್ಳವನು ಅಂತನೂ ಹೌದು. ಶಾಂಕರ ಭಾಷ್ಯದ ಪ್ರಕಾರ
ಶಬ್ದಶಾಸ್ತ್ರಗಳಿಂದ ತಿಳಿಯಲ್ಪಡುವ ಎಲ್ಲ ವಿಷಯಗಳಲ್ಲಿಯೂ ಬುದ್ಧಿ ಇರುವವನು, ಇಷ್ಟೇ ಅರ್ಥ. ಪರಾಶರ ಭಟ್ಟರ ಪ್ರಕಾರ ವಾಚಸ್ಪತಿ ಬೇರೆ, ಉದಾರಧಿ ಬೇರೆ. ಉದಾರಧಿ ಅಂದರೆ ಎಲ್ಲರ ಜೀವನಕ್ಕೂ ಆಶ್ರಯವಾಗುವ ಸರ್ವಜ್ಞತ್ವ ಉಳ್ಳವನು. ಎಲ್ಲರ ಜೀವನವೂ ಕೂಡ ಇವನನ್ನೇ ಅವಲಂಬಿಸಿದೆ. ಅಂಥ ಸರ್ವಜ್ಞತ್ವ, ವಿಶಾಲವಾದ ಜ್ಞಾನವುಳ್ಳವನು. ಸರ್ವೋಪಜೀವ್ಯ ಸಾರ್ವಜ್ಞ ಉಚ್ಯತೆ ಸ ಉದಾರಧೀಹಿ. ಅವನು ಸರ್ವಜ್ಞನಾಗಿರುವುದರಿಂದಲೇ ಈ ಜಗತ್ತಿನ ವ್ಯಾಪಾರ ಎಲ್ಲವೂ ಕೂಡ ನಡೆದಿದೆ. ಎಲ್ಲರೂ ಕೂಡ ಅವನ ಸರ್ವಜ್ಞತ್ವವನ್ನೇ ಆಶ್ರಯಿಸಿದ್ದಾರೆ ಅಂತ ಅದರ ತಾತ್ಪರ್ಯ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದ ಪ್ರಕಾರ ಕೂಡ ಇದು ಬೇರೆ ಬೇರೆ ನಾಮವೇ. ಉದಾರ ಅಂದರೆ ಉತ್ಕೃಷ್ಟ, ದಾರ, ರಮ ಈ ಅರ್ಥವನ್ನು ಹೇಳಿದವರೇ ಅವರು. ಶ್ರೇಷ್ಠಳಾದ ಹೆಂಡತಿ ಅಂದರೆ ಈ ಲಕ್ಷ್ಮೀದೇವಿಯೇ. ಅವಳಿಗೆ ಧೀಹಿ, ಬುದ್ಧಿ ಯಾರಿಂದ ಬಂದಿದೆಯೋ ಅವನೇ ಉದಾರ ಧೀಹಿ ಅಂತ ಅದರ ತಾತ್ಪರ್ಯ. ಇನ್ನೂ ಒಂದು ಅರ್ಥ ಹೇಳ್ತಾರೆ, ಅರಾಣಾಂ ಸಮೂಹ ಆರಂ. ಅರ ಅಂದರೆ ದೋಷ ಅಂತ ಅರ್ಥ. ಹೀಗೆ ಆರ ಅಂದರೆ ದೋಷದ ಸಮೂಹ. ಉದಾರ ಅಂದರೆ ಉದ್ಗತ ಆರ. ಉದ್ಗತ ಅಂದರೆ ಇಲ್ಲದ್ದು, ಹೊರಟೋದದ್ದು ಅಂತ ಅರ್ಥ. ಯಾರ ವ್ಯಕ್ತಿತ್ವದಲ್ಲಿ, ಯಾರ ಬುದ್ಧಿಯಲ್ಲಿ ದೋಷಗಳ ಸಂಪರ್ಕವೇ ಇಲ್ಲವೋ ಆ ಬುದ್ಧಿಯೇ ಉದಾರ. ಉದ್ಗತಂ ಆರಂ ಯಸ್ಯಾಹ ಸ ಉದಾರ. ಉದಾರ ಧೀಹಿ ಯಸ್ಯ ಸಹ ಉದಾರ ಧೀಹಿ. ದೋಷರಹಿತವಾದ ಬುದ್ಧಿಯುಳ್ಳವನು ಅಂತ ಅರ್ಥ. ಈ ಅರ್ಥವನ್ನು ಕೊಟ್ಟವರು ಸತ್ಯಸಂಧ ಸ್ವಾಮಿಗಳು. ಇಲ್ಲಿಯವರೆಗೆ ಈ ಬೃಹತಿ ಮಂತ್ರ ಮತ್ತು ಉದಾರಧಿ ಅನ್ನುವ ಶಬ್ದ, ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಋಗ್ವೇದದ ಮೂಲ ಮಂತ್ರಗಳ ಅರ್ಥ ಮತ್ತು ಸಂಪಾದಿತವಾದ ಮಂತ್ರಕ್ಕೆ ಅರ್ಥ, ಮತ್ತು ಉದಾರಧಿ ಎಂಬ ವಿಷ್ಣು ಸಹಸ್ರನಾಮದ ಶಬ್ದಕ್ಕೂ ಮತ್ತು ಆ ಬೃಹತಿ ಮಂತ್ರಕ್ಕೂ ಇರುವಂಥ ದ್ವಿಮುಖವಾದ ಸಂಬಂಧ, ಅದೆಲ್ಲವನ್ನೂ ಕೂಡ ನಾವು ನೋಡಿದ್ವಿ. ದಾನಶೀಲನಾದವನು ಅನ್ನುವುದು ನಾಮಕ್ಕೂ ಬೃಹತಿಗೂ ಇರುವ ಮೊದಲನೇ ಸಂಬಂಧ. ಭಕ್ತರನ್ನು ಮತ್ತೆ ಮಹಾಪರಾಕ್ರಮಿಗಳನ್ನು ಸಹಿಸ್ಕೋತಾನೆ ಅಂತನ್ನುವುದು ಎರಡನೇ ಸಂಬಂಧ. ಇದೆಲ್ಲವನ್ನು ಕೂಡ ನೋಡಿದ್ದೀವಿ. ಇದು ಒಂದು ವಿಶಿಷ್ಟವಾದ ನಾಮವೇ. ಉದಾರ ಅನ್ನುವ ಶಬ್ದವೇ ಲಕ್ಷ್ಮೀದೇವಿಯನ್ನು ಹೇಳುವುದರಿಂದ, ಉದಾರಧೀಹಿ ಅನ್ನುವುದು ಆ ಪರಮಾತ್ಮನನ್ನು ಹೇಳುವುದರಿಂದ, ಒಂದೇ ನಾಮದಿಂದ ಆ ಲಕ್ಷ್ಮೀದೇವಿಯನ್ನು ಮತ್ತು ಪರಮಾತ್ಮನನ್ನು ಇಬ್ಬರನ್ನೂ ನಮಗೆ ಸ್ತುತಿಸುವುದನ್ನು ತಿಳಿಸಿಕೊಡುವ ಶಬ್ದ ಅದು. ಅದಲ್ಲದೆ ಉದಾರರು ಅಂದರೆ ಬ್ರಹ್ಮಾದಿ ದೇವತೆಗಳು ಅಂತಲೂ ಅರ್ಥ ಇರೋದರಿಂದ, ಒಂದು ಮೊದಲನೇ ಹಂತದಲ್ಲಿ ಬ್ರಹ್ಮಾದಿ ದೇವತೆಗಳ ಜಗತ್ತು, ಎರಡನೇ ಹಂತದಲ್ಲಿ ಉದಾರ ಅಂದರೆ ಲಕ್ಷ್ಮೀದೇವಿ. ಇಬ್ಬರೂ ಉದಾರವೇ. ಅವರೆಲ್ಲರಿಗೂ ಕೂಡ ಬುದ್ಧಿಯನ್ನು ಕೊಟ್ಟವನು, ಅವರೆಲ್ಲರನ್ನು ಧರಿಸುವವನು. ಬ್ರಹ್ಮಾದಿ ದೇವತೆಗಳನ್ನು ಧರಿಸಿದ್ದಾನೆ, ಲಕ್ಷ್ಮೀದೇವಿಯನ್ನು ಧರಿಸಿದ್ದಾನೆ. ಹಿಂಗೆ ಧಾರಣೆ ಅಂತಲೇ ಆ ಧಾತು ಇರೋದ್ರಿಂದ ಬ್ರಹ್ಮಾದಿ ದೇವತೆಗಳಿಗೂ ಬುದ್ಧಿಯನ್ನು ಕೊಟ್ಟಿದ್ದಾನೆ, ಲಕ್ಷ್ಮೀದೇವಿಗೂ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಅವರೆಲ್ಲರಿಗೂ ಜ್ಞಾನ ಇವನಿಗೇ ಬರಬೇಕಾದ್ರಿಂದ. ಹೀಗೆ ಉದಾರಧಿ ಅನ್ನೋದಕ್ಕೇ ಎರಡು ಅರ್ಥಗಳಿವೆ. ನಾಮಕ್ಕೂ ಬೃಹತಿಗೂ ಎರಡೆರಡು ಅರ್ಥಗಳು ಇದ್ದೇ ಇವೆ. ಹೀಗೆ ಒಟ್ಟು ತತ್ವಗಳು ಮೂರು. ಒಂದು ಭಗವತ್ ತತ್ವ, ಅವನ ಬಳಿಕ ಬರುವಂಥ ಲಕ್ಷ್ಮೀ ತತ್ವ ಎರಡನೇದು, ಅವನ ಅಧೀನವಾಗಿರುವಂಥದ್ದು. ಆದರೆ ಸಂಸಾರಕ್ಕೆಂದು ಬಂದಿಲ್ಲದ ತತ್ವ. ಅದರ ಬಳಿಕ ಲಕ್ಷ್ಮಿಗೂ ಮತ್ತು ಲಕ್ಷ್ಮೀ ದ್ವಾರ ಭಗವಂತನಿಗೂ ಮುಖ್ಯವಾಗಿ ಅಧೀನವಾದ ಸಂಸಾರದಲ್ಲಿ ಬದ್ಧವಾದ ಜಗತ್ತು, ಬ್ರಹ್ಮಾದಿ ಜಗತ್ತು. ಈ ಮೂರು ತತ್ವಗಳನ್ನು ಒಳಗೊಂಡದ್ದು ಈ ಜಗತ್ತು. ಆ ಜಗತ್ತೆಲ್ಲವನ್ನೂ ಸಂಗ್ರಹಿಸುವ, ಆ ಜಗತ್ತೆಲ್ಲದವನ್ನೂ ಧರಿಸಿರುವವನು ಅಂತ ಹೇಳುವ ಒಂದು ವಿಶಿಷ್ಟವಾದ ಶಬ್ದ ಇದು. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.